ಇಲ್ಲಿ 4 ಪ್ಲಾಟ್ಫಾರ್ಮ್ಸ್ ಇದೆ, 3 ಅಲ್ಲ. ನನ್ಗೆ ಅಲ್ಲಿ ಟ್ರೈನ್ ನಿಂತಿತ್ತಲ್ಲ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತು ಅದೆಲ್ಲ ಸ್ಪೇರ್ ಅಂತ ಹೇಳ್ಬಿಟ್ಟು. ನನ್ನ ಹಿಂದ್ಗಡೆ ಕಾಣಿಸ್ತಿದ್ರು ಹೊಸ ರೈಲ್ವೆ ಸ್ಟೇಷನ್ ಕಾಮಗಾರಿ ಒಳಗಡೆ ಇನ್ನೂ ನಡೀತಾ ಇದೆ. ಅಂದ್ರೆ ಇನ್ನೂ ತುಂಬಾ ವರ್ಷಗಳು ಬೇಕು ಇದು ಕಂಪ್ಲೀಟ್ ಆಗ್ಲಿಕ್ಕೆ. ಈ ಒಂದು ಹೊಸ ರೈಲ್ವೆ ಸ್ಟೇಷನ್ಗೆ ಹೊಸದಾಗಿ ಮಾಡ್ತಾ ಇರೋ ರೈಲ್ವೆ ಸ್ಟೇಷನ್ಗೆ ಶ್ರೀ ಸಿದ್ಧಗಂಗಾ ಶ್ರೀಗಳ ಹೆಸರಿಡ್ಬೇಕಂತ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಹೆಸರಿಡ್ಬೇಕಂತ ಇದೆ. ಮುಂದೆ ಪ್ರಾಜೆಕ್ಟ್ ತುಂಬಾ ದೊಡ್ಡದಾಗಿದೆ. ಇದು ಶಿವಮೊಗ್ಗ ರೋಡು, ತುಮಕೂರಲ್ಲಿರುವ ಶಿವಮೊಗ್ಗ ಹಾಗೆ ಹಾಸನ ರೋಡು. ಈ ಕಡೆ ಲೆಫ್ಟಿಗೆ ತಗೊಂಡ್ಬಿಟ್ರೆ ನೀವು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡ್ತೀರಾ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಲ್ಪತರುನಾಡು ತುಮಕೂರು. ತುಮಕೂರು ಕರ್ನಾಟಕದ ಪ್ರಮುಖ ಕೈಗಾರಿಕಾ ಮತ್ತು ಶೈಕ್ಷಣಿಕ ನಗರವಾಗಿದ್ದು, ಇದನ್ನು ಜ್ಞಾನನಗರಿ, ಸಿಟಿ ಆಫ್ ಲರ್ನಿಂಗ್ ಎಂದು ಕರೆಯಲಾಗುತ್ತದೆ. ಇದು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ವಾಯುವ್ಯಕ್ಕೆ ಸುಮಾರು 70 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಪ್ರಸಿದ್ಧ ಧಾರ್ಮಿಕ ಮತ್ತು ಪ್ರವಾಸಿ ತಾಣಗಳೆಂದರೆ ಶ್ರೀ ಸಿದ್ಧಗಂಗಾ ಮಠ, ಇದರ ಜೊತೆಗೆ ಏಷ್ಯಾದ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾದ ದೇವರಾಯನ ದುರ್ಗ ಮತ್ತು ಶ್ರೀ ಕ್ಷೇತ್ರ ಕೈದಾಳಹಳ್ಳಿ ಪ್ರಮುಖ ಆಕರ್ಷಣೀಯ ಸ್ಥಳಗಳಾಗಿವೆ. ಬೆಂಗಳೂರಿನಿಂದ ತುಮಕೂರಿಗೆ ನೈಋತ್ಯ ರೈಲ್ವೆ ಜಾಲ ಮತ್ತು ಅತ್ಯುತ್ತಮ ರಸ್ತೆ ಸಂಪರ್ಕವಿದ್ದು, ಪ್ರಯಾಣಕ್ಕೆ ಸುಮಾರು 1 ರಿಂದ 1.5 ಗಂಟೆಗಳು ಬೇಕಾಗುತ್ತದೆ. ಈ ಪ್ರದೇಶವು ತೆಂಗಿನಕಾಯಿ ಮತ್ತು ರಾಗಿ ಬೆಳೆಗೆ ಹೆಸರುವಾಸಿಯಾಗಿದೆ. ತುಮಕೂರಿನ ಅಕ್ಕಿ ರೊಟ್ಟಿ ಮತ್ತು ತಟ್ಟೆ ಇಡ್ಲಿ ಬಹಳ ಜನಪ್ರಿಯ. ತುಮಕೂರು ವೇಗವಾಗಿ ಬೆಳೆಯುತ್ತಿರುವ ಕೈಗಾರಿಕಾ ಕೇಂದ್ರವಾಗಿದೆ. ವಸಂತ ನರಸಾಪುರದಲ್ಲಿರುವ ಜಪಾನೀಸ್ ಕೈಗಾರಿಕಾ ವಸಾಹತು ಮತ್ತು HAL ಹೆಲಿಕಾಪ್ಟರ್ ಕಾರ್ಖಾನೆಯೇ ಇಲ್ಲಿನ ಪ್ರಮುಖ ಉದ್ಯಮಗಳಾಗಿವೆ. ನೋಡಿ, ನಾನಿವಾಗ ತುಮಕೂರಿನ ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ನಾನು ಹಿಂದೆ ಕಾಣಿಸ್ತಿದೆಯಲ್ಲ, ಇದೆ ತುಮಕೂರಿನ ರೈಲ್ವೆ ಸ್ಟೇಷನ್. ನೋಡೋದಕ್ಕೆ ಮುಂದೆ ತುಂಬಾನೇ ಚಿಕ್ಕದಾಗಿ ಕಾಣುತ್ತೆ. ಒಳಗಡೆ ದೊಡ್ಡದಾಗಿದೆ. ಪ್ಲಾಟ್ಫಾರ್ಮ್ 3 ಇದೆ ಪ್ಲಾಟ್ಫಾರ್ಮ್. ನೋಡೋಣ ಇವಾಗ ರೈಲ್ವೆ ಸ್ಟೇಷನ್ ಏನಿದೆ ಅಂತ. ಹಾಗೆ ನನ್ನ ಪಕ್ಕದಲ್ಲಿ ಈ ಕಡೆ ಸೈಡ್ ನೋಡಿದ್ರೆ ಇದು ಕಾಮಗಾರಿ ಆಗ್ತಿದೆ ಹೊಸ ರೈಲ್ವೆ ಸ್ಟೇಷನ್ಗೆ. ಇಲ್ಲಿ ಹೊಸ ರೈಲ್ವೆ ಸ್ಟೇಷನ್ ಆಗುತ್ತೆ. ತುಂಬಾನೇ ಅಂದ್ರೆ ದೊಡ್ಡದಾಗಿ ಕಟ್ತಿದ್ದಾರೆ ರೈಲ್ವೆ ಸ್ಟೇಷನ್. ನೋಡಿ, ಇದೆ ತುಮಕೂರು ರೈಲ್ವೆ ಸ್ಟೇಷನ್ ಎಂಟ್ರೆನ್ಸ್. ಹಾಗೆ ಈ ಕಡೆ ಅಲ್ಲಿ ಕಾಮಗಾರಿ ನಡೀತಿದೆ. ಅಲ್ಲಿ ನೋಡೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ತುಮಕೂರು ರೈಲ್ವೆ ಸ್ಟೇಷನ್ ಅಲ್ಲ, ಇಲ್ಲಿ ಸ್ಟೇಷನ್ ಇಲ್ಲಿ ಹೊಸದಾಗಿ ಕಟ್ತವ್ರೆ. ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಹೊಸದಾಗಿ ದೊಡ್ಡದಾಗಿ ಮಾಡ್ತಿದ್ದಾರೆ ಈ ರೈಲ್ವೆ ಸ್ಟೇಷನ್. ಅದಕ್ಕೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇಷ್ಟ ಅಂತ ಕಾಣ್ತಾ ಇದೆ. ಇಲ್ಲಿ ಈ ರೈಲ್ವೆ ಸ್ಟೇಷನ್ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಹೊರಗಡೆಯಿಂದ. ಒಳಗಡೆ ಹೋಗಿ ನೋಡೋಣ ಹೇಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ರೈಲ್ವೆ ಸ್ಟೇಷನ್ ನ ಮುಂದಿರುವ ಆಟೋ ಸ್ಟ್ಯಾಂಡ್ಗಳು ತುಂಬಾ ಇಕ್ಕಟ್ಟಾಗಿ ಕಾಣಿಸ್ತಿದೆ. ಇದು ನೋಡಿ, ಇಲ್ಲಿಂದ ಎಂಟ್ರೆನ್ಸ್ ನಿಮಗೆ ನೈಋತ್ಯ ರೈಲ್ವೆ ತುಮಕೂರು, ಸೌತ್ ವೆಸ್ಟರ್ನ್ ರೈಲ್ವೆ ತುಮಕೂರು. ಒಳಗಡೆ ನಾವು ಎಂಟ್ರಿ. ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್. ನೀವು ನೋಡೋದಾದ್ರೆ ಈ ಕಡೆ ಬೈಕ್ ಸ್ಟ್ಯಾಂಡ್ ಇದೆ. ಹೀಗೆ ಹೋಗಿದ್ರೆ ಇಲ್ಲಿ ಬರುತ್ತೆ ನಮಗೆ ಟಿಕೆಟ್ ಕೌಂಟರ್. ನೋಡಿ, ಇದು ಟಿಕೆಟ್ ಕೌಂಟರ್. ಈಗ ನಾವು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಳೋಣ. ಹಾಗೆ ರೈಲ್ವೆ ಸ್ಟೇಷನಲ್ಲಿ ಹೋಗುವಾಗಿಲ್ಲ. ಇದು ಟಿಕೆಟ್ ಕೌಂಟ್ರು, ತುಮಕೂರಿನ ಟಿಕೆಟ್ ಕೌಂಟರ್. ತುಮಕೂರು ರೈಲ್ವೆ ಸ್ಟೇಷನಲ್ಲಿ ನಾನು 10 ರೂಪಾಯಿ ಕೊಟ್ಟುಬಿಟ್ಟು ಪ್ಲಾಟ್ಫಾರ್ಮ್ ಟಿಕೆಟ್ ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ರೈಲ್ವೆ ಸ್ಟೇಷನ್ ಒಳಗಡೆ ಹೋದಾಗ ಏನಾದರೂ ಹೊರಗಡೆ ಬರಬೇಕಾದ್ರೆ ಚೆಕ್ಕಿಂಗ್ ಮಾಡಿದರೆ ಟಿಕೆಟ್ ಇಲ್ಲ ಅಂತಂದರೆ 500 ರೂಪಾಯಿ ತನಕ ದಂಡ ಹಾಕುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಆ ದಂಡನ ಬಚಾವಾಗಲಿಕ್ಕೆ ನೀವು 10 ರೂಪಾಯಿ ಕೊಟ್ಟು ಎಲ್ಲೇ ಹೋಗಲಿ, ಯಾವುದೇ ರೈಲ್ವೆ ಸ್ಟೇಷನಲ್ಲಾಗಲಿ ತಗೊಳೋದು ಬೆಸ್ಟು. ಕೌಂಟರ್ ಕಡೆಯಿಂದ ಪ್ಲಾಟ್ಫಾರ್ಮ್ಗೆ ಹೋಗೋಣ. ನೋಡಿ, ಇದು ಹಳೇ ರೈಲ್ವೆ ಸ್ಟೇಷನ್. ಇದು ನಾನು ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇದು ನಮ್ಮ ತುಮಕೂರಿನ ಕಲ್ಪತರುನಾಡು ತುಮಕೂರಿನ ರೈಲ್ವೆ ಸ್ಟೇಷನ್ ಫಸ್ಟ್ ಪ್ಲಾಟ್ಫಾರ್ಮ್. ನೀವು ನೋಡ್ಬೋದು. ಈ ಕಡೆ ಅಂತಂದ್ರೆ ನಾವು ನಮ್ಮ ದಾವಣಗೆರೆ ಸೈಡು ಈ ಕಡೆ. ಹಾಗೆ ಈ ಕಡೆ ನೋಡಿದ್ರೆ ಬೆಂಗಳೂರು ಸೈಡ್ ಇಂದ ಬರುತ್ತೆ ಟ್ರೈನ್ಗಳು. ಇಲ್ಲಿ ನಾನು ಫಸ್ಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಅದು ಸೆಕೆಂಡ್ ಪ್ಲಾಟ್ಫಾರ್ಮ್. ಆ ಕಡೆ ಹೋದ್ರೆ 3rd ಪ್ಲಾಟ್ಫಾರ್ಮ್ ಇದೆ. ಇಲ್ಲಿ 3 ಪ್ಲಾಟ್ಫಾರ್ಮ್ಸ್ ಇದೆ ಇಲ್ಲಿ. ಮತ್ತೆ ಇನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ದೊಡ್ಡ ರೈಲ್ವೆ ಸ್ಟೇಷನ್ ಕಟ್ಬಿಟ್ಟು. ಇದೇ ನೋಡಿ ತುಮಕೂರಿನ ರೈಲ್ವೆ ಸ್ಟೇಷನ್. ಈಗ ಅಲ್ಲಿ ಟೈಮ್ ನೋಡ್ಬೋದು, 8:37 ಕಾಣಿಸ್ತಿಲ್ಲ ವಿಡಿಯೋದಲ್ಲಿ. ಈ ಕಡೆ ಹೋದ್ರೆ ನಮ್ದು
ಹೊಸ ರೈಲ್ವೆ ಲೈನ್ ಏನಿದೆ ಈ ಕಡೆ ಅದು ಜಂಕ್ಷನ್ ಆಗಿದೆ, ಅಂದ್ರೆ ಕನೆಕ್ಟ್ ಆಗಿದೆ. ಇಲ್ಲಿಂದ ನಾವು ಸೀದಾ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ನಡ್ಕೊಂಡು. ನಾನು ಅಲ್ಲಿ ಗಂಟ ಹೋಗಿ ನಿಮ್ಗೆ ತೋರಿಸ್ತೀನಿ ಆ ಲೈನಲ್ಲಿ ಹೋಗಿದೆ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ಪ್ಲಾಟ್ಫಾರ್ಮ್ ನೋಡ್ತಿದ್ದೀರಲ್ಲ, ಇದು ಮೇನು ಈ ಲೈನ್ ಹೋಗಿದೆಯಲ್ಲ, ಇದೇ ಲೈನ್ಗೆ ಕನೆಕ್ಟ್ ಆಗುತ್ತೆ ಮುಂದೆ. ನನಗೆ ಒಬ್ರು ವಿಡಿಯೋದಲ್ಲಿ ಕೇಳಿದ್ರು, ತುಮಕೂರು ರೈಲ್ವೆ ಸ್ಟೇಷನ್ ದೊಡ್ಡದು, ದಾವಣಗೆರೆ ರೈಲ್ವೆ ಸ್ಟೇಷನ್ ದೊಡ್ಡದು ಅಂತ. ನಾನು ಇಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮ್ಗೆ. ತುಮಕೂರು ರೈಲ್ವೆ ಸ್ಟೇಷನ್ಗಿಂತ ದಾವಣಗೆರೆ ರೈಲ್ವೆ ಸ್ಟೇಷನ್ ದೊಡ್ಡದು. ಯಾಕೆ ಹೇಳ್ತೀನಿ ಅಂದ್ರೆ ಅಲ್ಲಿ ಸ್ಪೇಸ್ ತುಂಬಾ ಇದೆ. ಮುಂದ್ಗಡೆ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾದ ಸ್ಪೇಸ್ ಇದೆ. ಮತ್ತೆ ಅಲ್ಲಿ 2 ಪ್ಲಾಟ್ಫಾರ್ಮ್ ಬರುತ್ತೆ, ಇಲ್ಲಿ 3 ಪ್ಲಾಟ್ಫಾರ್ಮ್ ಬರುತ್ತೆ. ಬಟ್ ಅಲ್ಲಿ ತುಂಬಾ ಜಾಗ ಇದೆ, ತುಂಬಾನೇ ಇದಕ್ಕಿಂತ ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲಿ ನೀವು ರೈಲ್ವೆ ಸ್ಟೇಷನ್ಗೆ ಬಂದು ನೋಡಿದ್ರೆ ಇದಕ್ಕಿಂತ ರೈಲ್ವೆ ಸ್ಟೇಷನ್ ಅಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ. ಪ್ಲಾಟ್ಫಾರ್ಮ್ಸ್ ಎಲ್ಲ ದೊಡ್ಡದಾಗಿದೆ. ಅದನ್ನ ಹೊಸದಾಗಿ ಕಟ್ಟಿದ್ದಾರೆ ಮತ್ತೆ ಅದು ರೈಲ್ವೆ ಸ್ಟೇಷನ್, ಅದಕ್ಕೆ ತುಂಬಾ ಚೆನ್ನಾಗಿದೆ. ಅದು ತುಮಕೂರಿನ ರೈಲ್ವೆ ಸ್ಟೇಷನ್ ಸುತ್ತಲೂ ಈ ಕಡೆ ನೋಡಿದ್ರೆ ನಮ್ ದಾವಣಗೆರೆ ಸೈಡ್ ಹೋಗುತ್ತೆ. ಓಕೆ, ಹಾಗೆ ಈ ಕಡೆ ನಾನು ಇದ್ದ ಕಡೆ ಇದು ಬೆಂಗಳೂರು ಸೈಡ್ ಹೋಗುತ್ತೆ. ನಿಮ್ಗೆ ಅಲ್ಲಿ ಗಂಟ ಹೋಗಿ ತೋರಿಸ್ಬಿಡ್ತೀನಿ ನಾನು. ಮತ್ತೆ ನಾನು ಅಂದ್ರೆ ಈ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ಬೇಕು, ಅದಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೂ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಗಂಟ ಅದು ಜಾಯಿಂಟ್ ಆಗಿದೆ, ಅಲ್ಲಿ ಗಂಟ ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ಆ ಜಾಯಿಂಟ್ ಆಗಿದೆ ಅಲ್ಲಿ ಗಂಟ ಹೋಗ್ಲೇಬೇಕು, ಇಲ್ಲ ಅಂತಂದ್ರೆ 10 ರೂಪಾಯಿ ಟಿಕೆಟ್ಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ, ಹೌದಲ್ವಾ? ಏನೇ ಮಾಡಿದ್ರು ಕೂಡ ಲೀಗಲ್ ಆಗಿ ಮಾಡಿ. ಸುಮ್ನೆ ನಾನು ಈಗ ಇಲ್ಲಿ ಲೋಕಲ್ ಏಡ್ಸ್ ಇಲ್ಲಿಂದ ಹೋಗ್ತಾರೆ ಬರ್ತಾರೆ, ಅದು ಬಿಡಿ. ನೋಡಿ ಇಲ್ಲೇ ನೀವು ನೋಡ್ಬೋದು 3 ಪ್ಲಾಟ್ಫಾರ್ಮ್ಸ್ ಇದೆ ಟೋಟಲ್. 1 2 3 4 ಅಂದ್ರೆ 4. ಗುರು ಇಲ್ಲಿ 4 ಪ್ಲಾಟ್ಫಾರ್ಮ್ಸ್ ಇದೆ, 3 ಅಲ್ಲ. ನನ್ಗೆ ಅಲ್ಲಿ ಟ್ರೈನ್ ನಿಂತಿತ್ತಲ್ಲ, ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಅದೆಲ್ಲ ಸ್ಪೇರ್ ಅಂತ ಹೇಳ್ಬಿಟ್ಟು 4 ಪ್ಲಾಟ್ಫಾರ್ಮ್ ಇದೆ ಇಲ್ಲಿ. ಹೌದು, ತೋರಿಸಿದ್ ನೋಡಿ. ಇದು ಫಸ್ಟ್ನೇ ಪ್ಲಾಟ್ಫಾರ್ಮ್, ಇದು ಸೆಕೆಂಡ್, ಅದು ಥರ್ಡ್, ಅದು 4th. 4 ಪ್ಲಾಟ್ಫಾರ್ಮ್ ಇದೆ ಈ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ. ಇವಾಗ ಈ ಕಡೆ ಹೋದ್ರೆ ಹೊಸ ರೈಲ್ವೆ ಲೈನ್ ಕನೆಕ್ಟ್ ಆಗಿದೆ. ನೋಡಿ ಖುಷಿ ವಿಚಾರ ಏನಂತಂದ್ರೆ, ನಮ್ಮ ಫಾಲೋವರು, ನಮ್ಮ ಸಬ್ಸ್ಕ್ರೈಬರು ಇಲ್ಲೇ ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ರು. ಹಾಯ್ ಸರ್, ನೀವು ಯೂಟ್ಯೂಬರ್ ಅಲ್ವಾ, ರೈಲ್ವೆ ವಿಡಿಯೋನ ಅಪ್ಡೇಟ್ ಮಾಡ್ತಿರ್ತೀರಲ್ವಾ ಅಂತ ಕೇಳಿದ್ರು. ತುಂಬಾನೇ ಖುಷಿ ಆಯ್ತು ಗುರು. ನಾನು ಫಸ್ಟ್ ಟೈಮು ನಮ್ಮ ಸಬ್ಸ್ಕ್ರೈಬರು ಈಗ ಬಂದು ಮಾತಾಡ್ಸಿದ್ದು, ತುಂಬಾನೇ ಖುಷಿ ಆಯ್ತು. ಬಟ್ ಅದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ, ನಾನು ಅಲ್ಲೇನೋ ಮಾತಾಡ್ತಿದ್ದೆ, ಅದಕ್ಕೋಸ್ಕರ. ವಾಹ್, ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್. ನೋಡಿ, ನಾನು ಫಸ್ಟ್ ಪ್ಲಾಟ್ಫಾರ್ಮ್ ನ ಒಂದು ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋಗ್ತಾ ಇದೀನಿ. ಈಗ ಎಲ್ಲಿ ಕನೆಕ್ಟ್ ಆಗಿದೆ ಅಂತಂದ್ರೆ ಅಲ್ಲಿ ತೋರಿಸ್ತೀನಿ, ಅಲ್ಲಿ ಕನೆಕ್ಟ್ ಆಗಿದೆ. ಅಲ್ಲಿ ಗಂಟ ಹೋಗಿ ಮತ್ತೆ ವಾಪಸ್ ಹೋಗ್ಬಿಡೋಣ. ತುಮಕೂರಲ್ಲಿ ನನಗೆ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ. ಇಬ್ರು ಇದ್ರು, ಬಟ್ ಅವರು ಬೇರೆ ಕಡೆ ಶಿಫ್ಟ್ ಆಗ್ಬಿಟ್ಟಿದಾರೆ ತುಮಕೂರಿಂದ. ಅಂದ್ರೆ ಫಾರಿನ್ಗೆ ಹೋಗ್ಬಿಟ್ಟಿದಾರೆ ಅವರು. ಫಾರಿನ್ಗೆ ಹೋಗಿದ್ರೆ ಎಲ್ಲಿಗೆ ಹೋಗಿದಾರೆ ಗೊತ್ತಿಲ್ಲ, ಒಟ್ಟು ಕನೆಕ್ಷನ್ ಇಲ್ಲ ಇವಾಗ. ಹಾಗೆ ನೋಡ್ಬೋದು ನೀವು. ಹೇಳ್ತಿದ್ರಿ ಈಗ ಈ ಲೈನ್ಗೆ ನಾರ್ಮಲ್ ಆಗಿ ಇಲ್ಲಿ ಸಿಗ್ನಲ್ಸು ಇದೆಲ್ಲ ಕಾಣ್ತಿದೆ. ಇದು ಹಳೆ ರೈಲ್ವೆ ಟ್ರ್ಯಾಕ್ ಅಲ್ವಾ, ಇಲ್ಲಿ ಎಲ್ಲದೂ ಕೂಡ ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲ, ಆಲ್ರೆಡಿ ಮಾಡಿದ್ದಾರೆ. ಮತ್ತೆ ಹಾಗೆ ಎಲೆಕ್ಟ್ರಿಫಿಕೇಶನ್ ನೋಡ್ತಿರಲ್ಲ ಮೇಲೆ, ಅದು ಕೂಡ ಆಗಿದೆ. ಈ ಲೈನು ಜಾಯಿಂಟ್ ಆಗಿದೆ ನೋಡಿ, ಇಲ್ಲಿ ಕ್ರಾಸಿಂಗು ಈ ಪ್ಲಾಟ್ಫಾರ್ಮ್ ಇಂದ ನೋಡಿ ಈ ಕಡೆಗೆ ಮೇನ್ ಲೈನ್ಗೆ ಏನಂತಾರ ಅದಕ್ಕೆ, ಕ್ರಾಸ್ ಮಾಡೋದ, ಕ್ರಾಸಿಂಗ್ ಮಾಡೋದು ಈ ಒಂದು ಲೈನು. ಹಾಗೆ ನೋಡಿ, ಇದು ನಾನೀಗ ಇನ್ನೊಂದು 4-5 ಹೆಜ್ಜೆ ಇಟ್ಟರೆ ನಾನು ಹೊಸ ಲೈನ್ಗೆ ಕನೆಕ್ಟ್ ಆಗ್ತೀನಿ. ಇದು ಆಲ್ರೆಡಿ ಹೊಸ ಲೈನ್ ಇದೆ. ಆಕ್ಚುಲಿ ನಾನಿರೋದೇ ಹೊಸ ಲೈನ್ ಮೇಲೆ ನಿಂತ್ಕೊಂಡಿರೋದು. ನೋಡಿ, ನಾನು ಇವಾಗ ತುಮಕೂರು, ಚಿತ್ರದುರ್ಗ ಹಾಗೆ ದಾವಣಗೆರೆಯ ಹೊಸ ರೈಲ್ವೆ ಲೈನ್ ಮೇಲೆ ಹೋಗ್ತಾ ಇದ್ದೀನಿ ಗುರು. ನೋಡಿ, ಟ್ರೈನು ಇದ್ರ ಮೇಲೆ ಆಲ್ರೆಡಿ ಓಡಾಡಿದೆ. CRS ಅದೆಲ್ಲ ಇನ್ಫೆಕ್ಷನ್ ಆಗಿದೆ. ಸುಮಾರು 2-3 ಸರಿ ಈ ಟ್ರ್ಯಾಕ್ ಮೇಲೆ ಊರುಕೆರೆವರೆಗೂ ಹಾಗೆ ತಿಮ್ಮರಾಜನಹಳ್ಳಿವರೆಗೂ ಹೋಗಿದೆ. ನೋಡಿ, ಇದೇ ಹೊಸ ರೈಲ್ವೆ ಟ್ರ್ಯಾಕ್. ನಾನು ನಿಂತ್ಕೊಂಡಿದ್ದೀನಲ್ಲ, ಇದೇ ಹೊಸ ರೈಲ್ವೆ ಟ್ರ್ಯಾಕ್. ಆ ಕಡೆ ನೋಡ್ಬೋದು ನಿಮಗೆ 1-2-3 ಟ್ರ್ಯಾಕ್ಸ್ ಇದೆ ಇಲ್ಲಿ.
ಮತ್ತು ಅಲ್ಲಿ ಕನೆಕ್ಟಿವಿಟಿ ತೋರಿಸ್ತೀನಿ ನಿಮಗೆ. ಆ ಕಡೆ ಈ ಕಡೆಯಿಂದ ಡೈರೆಕ್ಟ್ಲಿ ಇಲ್ಲಿ ಈ ರೈಲ್ವೆ ಟ್ರ್ಯಾಕಲ್ಲಿ ಡೈರೆಕ್ಟ್ ಹೋಗ್ಬೋದು, ಮತ್ತು ಅಲ್ಲಿಂದ ಆ ಕಡೆಯಿಂದ ಬಿಟ್ಟು ಅದು ಕನೆಕ್ಟ್ ಆಗ್ಬಿಟ್ಟಿದೆ ಅಲ್ಲಿ ಕ್ರಾಸಿಂಗ್ ಮಾಡಲಿಕ್ಕೆ. ಇದೆಲ್ಲ ನೋಡಿ ಇಲ್ಲಿವರೆಗೂ ಬಂದೆ. ತುಮಕೂರು ಸೆಕ್ಷನ್ ಅಂತ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದಾರೆ. ಕರ್ವ್ ನಂಬರ್ 1 ಇದು ಹೊಸ್ದಾಗಿ ಹಾಕಿದಾರೆ ನೋಡಿ, ಕರ್ವ್ ನಂಬರ್ 1 ಅಂತ. ಇದು ಕರ್ವ್ ಆಗ್ತಿದೆ, ಜಂಕ್ಷನ್ ಲೈನ್ ಅಲ್ವಾ ಇದು, ಅದಕ್ಕೆ ಕರ್ವ್ ಅಂತ ಆಗ್ತಿದೆ. ತುಮಕೂರು ಸೆಕ್ಷನ್ ಇದು. ಹಾಗೆ ಸುಮಾರು ಅಲ್ಲಿ ಗಂಟ ನಾನು ಹೋಗಿ ಮತ್ತೆ ವಾಪಸ್ ಬರ್ತೀನಿ. ತುಂಬಾನೇ ಖುಷಿ ಆಗ್ತಿದೆ ಗುರು. ಯಾರೆಲ್ಲ ನೋಡಿ ತುಮಕೂರು ರೈಲ್ವೆ ಸ್ಟೇಷನ್ ತೋರಿಸಿ ಅಂತ ಹೇಳ್ತಿದ್ರಲ್ಲ, ರೈಲ್ವೆ ಸ್ಟೇಷನ್ ಎಲ್ಲ ತೋರಿಸಿದ್ದೀನಿ, ನಿಮಗೆ ಸಮಾಧಾನ ಆಯಿತು ಅಂತ ತಿಳ್ಕೊಂತೀನಿ. ದಯವಿಟ್ಟು ನೀವು ಯಾರು ತುಮಕೂರು ರೈಲ್ವೆ ಸ್ಟೇಷನ್ ತೋರಿಸಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಂತೂ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಬಂದೆ ಆ ಸ್ಟೇಷನಿಂದ. ಅರ್ಧ ಕಿಲೋಮೀಟ್ರ್, ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಳ್ತಾ ಬಂದೆ. ಇಲ್ಲಿ ವಿಡಿಯೋ ಮಾಡ್ಕೊಂಡು ನಡ್ಕೊಂತ ಹೋಗ್ತಿದ್ರೆ ಗೊತ್ತೇನೇ ಆಗಲ್ಲ ಗುರು ಎಷ್ಟು ದೂರ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ನೋಡಿ 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 ರೈಲ್ವೆ ಟ್ರ್ಯಾಕ್ಸ್ ಹಾಕಿರೋದು ನೋಡಿ, ಹಳೆ ರೈಲ್ವೆ ಟ್ರ್ಯಾಕ್ಸ್ ಆ ಕಡೆ ಇರೋದು. ಮತ್ತೆ ನಾನಿಲ್ಲಿ ಈ ರೈಲ್ವೆ ಟ್ರ್ಯಾಕ್ಗೆ ಇನ್ನೊಂದು ಮುಂದೆ ಜಾಯಿಂಟ್ ಆಗಿದೆಯಲ್ಲ, ಆ ರೈಲ್ವೆ ಒಂದು ಟ್ರ್ಯಾಕ್ನ ನಿಮ್ಗೆ ತೋರಿಸ್ಬಿಟ್ಟು ನಾನು ಅಲ್ಲಿಂದ ದಾರಿ ಇದ್ರೆ ಆ ಕಡೆಯಿಂದ ಬರ್ತೀನಿ, ಇಲ್ಲಾಂದ್ರೆ ಇಲ್ಲಿಂದನೇ ವಾಪಸ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ಬನ್ನಿ ನೋಡೋಣ ಅಲ್ಲಿ ಗಂಟ. ಸುಮಾರು 3-4 ನಿಮಿಷ ಆಯಿತು ತೋರಿಸ್ತಾನೆ ಇದ್ದೀನಿ ನಿಮಗೆ. 3 ನಿಮಿಷದ ಮೇಲಾಯಿತು ನೋಡಿ. ಕಂಟಿನ್ಯೂಸ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ರೈಲ್ವೆ ಲೈನು, ಹೊಸ ರೈಲ್ವೆ ಲೈನ್ ನೀವು ನೋಡ್ತಿದ್ದೀರ, ತುಮಕೂರಲ್ಲಿದೆ. ವಾವ್, ನಾನು ಟ್ರೈನಲ್ಲಿ ಓಡಾಡ್ದಂಗೆ ಅದು ಫೀಲ್ ಆಗ್ತಿದೆ ಈ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ರೆ. ಮತ್ತೆ ಈ ಟ್ರ್ಯಾಕ್ ಮೇಲೆ ಯಾವುದು ಟ್ರೈನ್ ಬರಲ್ಲ ಇವಾಗ ಸದ್ಯಕ್ಕೆ, ಯಾಕಂದ್ರೆ ಅಲ್ಲಿ ರೆಡ್ ಸಿಗ್ನಲ್ ಹಾಕಿದ್ದಾರೆ ಮುಂದೆ. ನಾನು ಫಸ್ಟ್ ಟೈಮು ಇನ್ನು ಟ್ರ್ಯಾಕೇ ಹಾಕಿರ್ಲಿಲ್ಲ, ಅವಾಗ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಬಂದು ವಿಡಿಯೋ ಮಾಡಿದ್ದೀನಿ ನಾನು ಆಲ್ರೆಡಿ. ಅದು ಹಳೆ ವಿಡಿಯೋ ಇದ್ರೆ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ನೀವು ನೋಡ್ಬೋದು. ತುಂಬಾ ಅಪ್ಡೇಟ್ಸ್ ಇದೆ, ರೈಲ್ವೆ ವಿಡಿಯೋಗಳು ತುಂಬಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ನೀವು ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಹಾಗೆ ದಯವಿಟ್ಟು ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ನನ್ನ ಬೇರೆ ಬೇರೆ ವಿಡಿಯೋಗಳಿಗೂ ಕೂಡ ದಯವಿಟ್ಟು ನಿಮ್ಮ ಬೆಂಬಲ ಇರಲಿ, ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ಈ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ತುಂಬ ಜನಕ್ಕೆ ರೀಚ್ ಆಗಲಿ. ಯಾಕಂದರೆ ತುಂಬ ಜನಕ್ಕೆ ರೀಚ್ ಆಗ್ತಿಲ್ಲ. ನಾನು ತುಂಬಾ ವಿಡಿಯೋಸ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ದಯವಿಟ್ಟು 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 ಶೇರ್ ಮಾಡಿ ತುಂಬ ಜನಕ್ಕೆ. ಹಾಗೆ ಲೈಕ್ ಮಾಡೋದು ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ದು ಏನೇ ಪ್ರಶ್ನೆ ಇದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ, ನನಗೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಲ್ಲಿ ಗೊತ್ತಿರೋರು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಆನ್ಸರ್ ಮಾಡ್ತಾರೆ. ನೋಡಿ, ನಾವು ಇವಾಗ ಹೊಸ ಲೈನ್ನ ಕರ್ವ್ ನೋಡಿ, ಈ ಹೊಸ ಲೈನ್ಗೆ ಈ ಥರ ಕರ್ವ್ ಇಲ್ಲಿದೆ ನೋಡಿ. ಈ ಲೈನು ಇದು ಮೇನ್ ಲೈನ್ ಏನಿದೆ, ಆ ಮೇನ್ ಲೈನಿಂದ ಇದೇನ ಹೌದು, ಮೇನ್ ಲೈನಿಂದ ಈ ಕಡೆ ಕರ್ವ್ ಆಗಿದೆ ನೋಡಿ, ಈ ಕಡೆ ಕ್ರಾಸ್ ಆಗಿದೆ. ಮತ್ತು ನಾವು ಹೊಸ ಲೈನ್, ಇದು ಮೇನ್ ಹೊಸ ಲೈನು. ಹಾಗೆ ಇದು ನೋಡಿ ಇಲ್ಲಿ ಕರ್ವ್ ಆಗಿಬಿಟ್ಟು ಈ ಕಡೆ ಬಂದ್ಬಿಟ್ಟು ಇಲ್ಲಿ ಜಾಯಿಂಟ್ ಆಗಿದೆ ನೋಡಿ. ನೋಡಿದ್ರಾ, ಕ್ರಾಸಿಂಗ್ ಈ ಕಡೆನೂ ಆಗುತ್ತೆ, ಮತ್ತು ಅಲ್ಲಿನೂ ಕೂಡ, ಅಲ್ಲೂ ಒಂದಿದೆ, ಆ ಕಡೆನೂ ಕೂಡ ಆಗುತ್ತೆ, ಈ ಕಡೆನೂ ಕೂಡ ಆಗುತ್ತೆ. ಇದು ಏನಪ್ಪ ಅಂತಂದ್ರೆ ಈಗ ಸೀದಾ ಮೇನ್ ಟ್ರ್ಯಾಕಿಂದನೇ ಇದಾಗಬೇಕು. ಯಾಕಂದ್ರೆ ಫಸ್ಟು ಅಥವಾ ಸೆಕೆಂಡ್ ಒಂದು ಅಲ್ಲಿ ಥರ್ಡು, ನೀವು ಫಸ್ಟು ಸೆಕೆಂಡು ಥರ್ಡು ಯಾವ್ದಾರ ಬರಲಿ, ಎಲ್ಲ ಆಲ್ರೆಡಿ ಕನೆಕ್ಟ್ ಆಗಿಬಿಟ್ಟಿದೆ ಅಲ್ಲಿಂದ ಈ ಟ್ರ್ಯಾಕಿಗೆ. ನೋಡಿ ನೋಡಿ ಇಲ್ಲಿಗೆ ನಾವು ಬಂದ್ಬಿಟ್ಟು ಸೀದಾ ಸುಮಾರು ರೈಲ್ವೆ ಸ್ಟೇಷನಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದಿದ್ವಿ. ಇಲ್ಲೊಂದು ಬ್ರಿಡ್ಜ್ ಕಾಣಿಸುತ್ತೆ. ನಾನು ಫಸ್ಟಿಗೆ ಬಂದಾಗ ಈ ಬ್ರಿಡ್ಜಿಂದಾನೇ ಈ ಕಡೆಯಿಂದ ಬಂದು ನಾನು ವಿಡಿಯೋ ಮಾಡಿದ್ದೆ ನೋಡಿ. ಈ ಒಂದು ರೈಲ್ವೆ ಟ್ರ್ಯಾಕ್ ಊರು ಕೆರೆಗೆ ಹೋಗುತ್ತೆ ನೋಡಿ. ಇಲ್ಲಿ ಫುಲ್ಲು ಸಪ್ರೇಟ್ ಆಗಿಬಿಡುತ್ತೆ ಈ ಒಂದು ರೈಲ್ವೆ ಟ್ರ್ಯಾಕ್. ನೋಡಿದ್ರ ನೋಡಿ, ಈ ಒಂದು ರೈಲ್ವೆ ಟ್ರ್ಯಾಕ್ಗೆ ಯಾವುದೇ ಥರ ಎಲೆಕ್ಟ್ರಿಫಿಕೇಶನ್ ಮಾಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಒಂದು ಜಾಯಿಂಟ್ ಹಾಕಿದ್ರೆ ಇದನ್ನ ಯಾವ ಜಾಯಿಂಟ್ ಅಂತ ಕಮೆಂಟ್ ಮಾಡಿ.
ನಾನು ಧೈರ್ಯವಾಗಿ ಯಾಕೆ ಹೋಗ್ತೀನಿ ಅಂತಂದ್ರೆ ಇದು ಹೊಸ ರೈಲ್ವೆ ಲೈನ್ ಅಲ್ವಾ, ಈ ಟ್ರ್ಯಾಕ್ ಮೇಲೆ ಯಾವುದೇ ರೈಲ್ ಬರಲ್ಲ. ಇನ್ನೊಂದು ಅಲ್ಲಿ ರೆಡ್ ಸಿಗ್ನಲ್ ಹಾಕಿದ್ರೆ ನಾನೊಂದು ಬ್ರಿಡ್ಜಿನ ಮೇಲೆ, ಇಲ್ಲಿ ಅಂಡರ್ ಬ್ರಿಡ್ಜ್ ಇದೆ ಕೆಳಗಡೆ, ಅಲ್ಲಿ ಬಂದೆ. ಇಲ್ಲಿ ಹೋದ್ರೆ ನೀವು ಸುಮಾರು ಒಂದು 10 ಕಿಲೋಮೀಟರ್ ಹೋದ್ರೆ ಇಲ್ಲಿಂದ ಊರ್ಕೆರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅಂತ ನಾವು. ನೋಡಿ ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ. ನಾನು ಇಲ್ಲಿಂದ ನಾವು ಹೋಗಿ ಹಂಗೆ ಹೋಗ್ತೀನಿ, ಇಲ್ಲಿಂದ ನಡ್ಕೊಂಡು ಹೋಗಕ್ಕಾಗಲ್ಲ. ಅದು ಸುಮಾರು ಒಂದು 1/2 ಕಿಲೋಮೀಟರ್ ಇದೆ. ಮತ್ತೆ ಇದ್ರ ಮೇಲೆ ನಡ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಈ ಕಡೆನೇ ಹೋಗ್ತಿದ್ದೀನಿ. ನೋಡಿ ಇನ್ನೊಂದ್ಸರಿ ನೋಡ್ಕೊಂಬಿಡಿ. ಈ ಕಡೆ ಹೊಸ ರೈಲ್ವೆ ಟ್ರ್ಯಾಕ್ ಇದು, ಊರಿಕೆರೆಗೆ ಹೋಗುತ್ತೆ ಇದು. ಓಕೆ, ಇದು ಈ ಕಡೆ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ ಇದೆಲ್ಲ. ಇಲ್ಲೆಲ್ಲ ನೋಡಿ ಎಲ್ಲ ಜಂಕ್ಷನ್ ಇದೆ, ಎಲ್ಲ ಜಂಕ್ಷನ್ ಟ್ರ್ಯಾಕ್ಗಳು ಎಲ್ಲ ಇದಾವೆ ಅಲ್ಲೆಲ್ಲ. ಇದೇ ಜಂಕ್ಷನ್ ಆಗಿರೋದು. ನೋಡಿ ನಾನು ಕಲ್ಪತರ ನೋಡಿದ ತುಮಕೂರಿನ ಹೊಸ ರೈಲ್ವೆ ಟ್ರ್ಯಾಕ್ ಅಲ್ಲಿ ಇದೀನಿ. ತುಮಕೂರಿನ ಹೊಸ ರೈಲ್ವೆ ಟ್ರ್ಯಾಕ್ ಇದು ಊರಿಕೆರೆಗೆ ಸಂಪರ್ಕ ಮಾಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ನೋಡಿ ತುಮಕೂರು ರೈಲ್ವೆ ಸ್ಟೇಷನ್ ಮುಂದೆನೆ ಟಿಫನ್ ಸೆಂಟರ್ಗಳು ಇರ್ತಾವ, ಈ ತರ ಅಂಗಡಿಗಳು. ಅಲ್ಲಿ ನಾವೇನಾರು ತಿಂಡಿ ತಿನ್ಕೊಂಡ್ಬಿಡೋಣ. ನೋಡಿ ಇವನು ಹೊಟ್ಟೆ ಹಸಿವು ಹೋಯ್ತು ಅಂದ್ರೆ ಹೋಗ್ತಾಳ, ಇವ್ರಿಗೆ ಏನಾರು ಕೊಡಮ್ಮ, ಅವ್ನಿಗೆ ಪಾರ್ಸಲ್ ಮಾಡ್ಕೊ. ನೋಡಿ ಇಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ ಹತ್ರ ನಾನಿವಾಗ ಪಲಾವು, ಚಟ್ನಿ, ಹಾಗೆ ಇದು ಆನಿಯನ್ ಬಜ್ಜಿ ತಗೊಂಡಿದ್ದೀನಿ. ಇವಾಗ ಟಿಫನ್ ಆಯ್ತು. ನಾನು ತೋರಿಸಿದ್ನಲ್ವಾ ಪಲಾವು ಹಾಗೆ ಆ ಒಂದು ಈರುಳ್ಳಿ ಬಜ್ಜಿಗೆ ಒಂದು ಪ್ಲೇಟಿಗೆ 60 ರೂಪಾಯಿ ತಗೊಂಡ್ರು. ಪರವಾಗಿಲ್ಲ. ಬಟ್ ಏನಂತಂದ್ರೆ ಇಲ್ಲಿ ರೋಡ್ ಸೈಡ್ ಅಲ್ವಾ, ಸ್ವಲ್ಪ ಕಡಿಮೆ ತಗೊಂಡ್ರೆ ಬೆಸ್ಟ್ ಅನ್ಸ್ತಿತ್ತು. ಬೇರೆ ಹೋಟೆಲ್ಗೆ ಹೋಗಿದ್ರು ಕೂಡ ಅಷ್ಟೇ ತಗೊಂತಿದ್ರು ಅನ್ಸುತ್ತೆ. ಬಟ್ ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು, ಟೇಸ್ಟ್ ಬಾಯಿಗೆ. ಬಟ್ ತುಮಕೂರಲ್ಲಿ ಸ್ವಲ್ಪ ಫುಡ್ ಕಾಸ್ಟ್ಲಿ, ಆದ್ರೆ ಫುಡ್ ಮಾತ್ರ ಸೂಪರ್ ಆಗಿರುತ್ತೆ ಇಲ್ಲಿ ಏನೇ ತಗೊಂಡ್ರು ಕೂಡ. ಹಾಗೆ ಈ ಒಂದು ತುಮಕೂರು ರೈಲ್ವೆ ಸ್ಟೇಷನ್ ಹಾಗೆ ರೈಲ್ವೆ ಹೊಸ ಲೈನ್ ನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಊರಿಕೆರೆಗೆ ಹೋಗೋದಿದೆ, ಬೇಗ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ಬನ್ನಿ ಹೋಗೋಣ ಊರಿಕೆರೆ ರೈಲ್ವೆ ಸ್ಟೇಷನ್ಗೆ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು, ಬಾಯ್.